ಗುಡ್ ಮಾರ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತಪ್ಪ ಮಾಡೋಣ. ಅಂದರೆ ಹಳ್ಳಿ ಸ್ಟೈಲಲ್ಲಿ ನಾವು ಸಿಟಿಯಲ್ಲಿ ಗ್ಯಾಸ್ ಮೇಲೆ ಸೌದೆ ಒಲೆ ಇಲ್ಲದಿದ್ದಾಗ ಇದು ಕಲ್ತಪ್ಪ ಹೇಗೆ ಮಾಡೋದಂತೇಳಿ ನಾವು ತೋರಿಸ್ಕೊಡ್ತೇವೆ. ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ. ನಾವು ಇದಕ್ಕೆ ಬೇಕಾದಂಥ ರೈಸ್ 2 ಗ್ಲಾಸ್ ತೆಕ್ಕೊಂಡಿದ್ದೇವೆ. ಇದನ್ನು ನಾವು ನಿನ್ನೆ ನೈಟ್ ನೆನೆಸಿಟ್ಕೊಂಡಿದ್ದೇವೆ. ಚೆನ್ನಾಗಿ 3 ಸಲ ತೊಳೆದಿಟ್ಟು ನೋಡಿ, ಗ್ರೈಂಡ್ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಇದು ನೈಸಾಗಿ ರುಬ್ಬಿಯಾಗಿದೆ. ಈ ಥರ ಬಂದಿದೆ ನೋಡಿ. ಇದಕ್ಕೆ ಒಂದು ಪಾತ್ರಕ್ಕೆ ನಾವು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ ಇನ್ನು ಸ್ವಲ್ಪ ಈ ಹದಕ್ಕೆ ಬರಬೇಕಂದ್ರೆ ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಇವಾಗ ಆ ಮಿಕ್ಸಿ ಜಾರನ್ನು ತೊಳೆದುಬಿಟ್ಟು ನೋಡಿ, ಇದಕ್ಕೆ ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ. ಉಪ್ಪೆಲ್ಲ ಒಂದು ವೇಳೆ ಸಪ್ಪಗಾಗಿದ್ರೆ ಇವತ್ತಲ್ಲಿ ಅಂದರೆ ರುಬ್ಬಾಗಲೇ ಹಾಕ್ಕೊಳ್ಬೇಕು. ಇವತ್ತಲ್ಲಿ ಆದರೆ ಅದು ಅಷ್ಟೊಂದು ಕರಗೋದಿಲ್ಲ. ಹುಡಿ ಉಪ್ಪನ್ನು ನೀವು ಸೇರಿಸ್ಕೊಳ್ಬೇಕು. ಹೌದು, ಇವಾಗ ನೋಡಿ ಆ ಹದಕ್ಕೆ ನೀವು ಇವಾಗ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ಎಣ್ಣೆ ನೀರು ಬೇಕಂತಂದರೆ ಸ್ವಲ್ಪ ಹಾಕ್ಕೊಂಡು ನೀರು ದೋಸೆ ಹಾಗೆ. ಇವಾಗ ನೋಡಿ ಸರಿಯಾಗಿ ಬಂದಿದೆ. ಇವಾಗ ಇದಕ್ಕೆ ಬೇಕಾಗಿರುವಂಥದ್ದು 2 ಗೆಡ್ಡೆ ಆನಿಯನನ್ನು ಸಿಪ್ಪೆಯನ್ನು ತೆಗೆದು ನಾವು ಹೀಗೆ ಇಟ್ಕೊಂಡಿದ್ದೇವೆ. ಇದನ್ನು ಸಣ್ಣದಾಗಿ ನಾವು ಕಟ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ನೋಡಿ, ಸ್ಲೈಸಾಗಿ. ಯಾಕೆಂದರೆ ದಪ್ಪ ಆನಿಯನ್ ಒಳ್ಳೆಯದಾಗೋದಿಲ್ಲ. ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡಬೇಕಾಗ್ತದೆ. 2 ಆನಿಯನ್ ಬೇಕು ಅಷ್ಟೇ. 2 ಗ್ಲಾಸ್ ಅಕ್ಕಿಗೆ 2 ಆನಿಯನ್ ಬೇಕಾಗ್ತದೆ. ಆವಾಗ ಸರಿಯಾದ ಕ್ವಾಂಟಿಟಿ ಸಿಗ್ತದೆ. ಇವಾಗ ನೋಡಿ ಸಣ್ಣದಾಗಿ ಹೆಚ್ಚಿಕೊಳ್ತಿದ್ದೇವೆ. ಬ್ರೇಕ್ಫಾಸ್ಟಿಗೆ ನೀವು ಮಾಡಿ ನೋಡಿ ಮನೆಯಲ್ಲೇ. ಇವಾಗೆಲ್ಲ ಬೆಂಕಿ ಹಾಕಿ ಕಲ್ತಪ್ಪೆಲ್ಲ ಮಾಡೋದು ತುಂಬ ಅಪರೂಪ ಅಲ್ಲ. ಅದಕ್ಕೆ ನಾವು ಈ ರೀತಿಯಾಗಿ ಮಾಡಿ ತುಂಬ ಟೇಸ್ಟ್ ಆಗ್ತದೆ. ಆನಿಯನ್ ಇದ್ದು ಘಮ ಎಲ್ಲ ತುಂಬ ಪರಿಮಳ ಬರ್ತಾ ಉಂಟು. ಇವಾಗ ನೋಡಿ ಈ ಥರ ಆದರೆ ಸಾಕು. ನೋಡಿ ಈ ಥರ ಬ್ರೌನ್ ಕಲರ್ ಆಗಿ
ಬರಬೇಕು ನೋಡಿ ಅಂತೆ. ಆನಿಯನ್ ಎಲ್ಲ ಎಷ್ಟು ಸ್ಲೈಸ್ ಆಗಿದೆ ಅಂತ. ಇವಾಗ ಸಿಮ್ಮಲ್ಲಿ ಗ್ಯಾಸ್ ಇಡೋಣ. ಇವಾಗ ನೋಡಿ ಈ ಹೊತ್ತಲ್ಲಿ ಆವಾಗ ಹಿಟ್ಟನ್ನು ರುಬ್ಬಿ ಹದ ಮಾಡಿ ಇಟ್ಕೊಂಡಿದ್ದಾವಲ್ಲ, ಇವಾಗ ನಾವು ಇದಕ್ಕೆ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದು ಮಿಕ್ಸ್ ಆಗಿರ್ತದೆ, ಒಂದ್ಸರಿ ಇನ್ನೊಂದ್ಸರಿ ಮಿಕ್ಸ್ ಮಾಡಬೇಕು ಸೌಟಲ್ಲಿ. ಇವಾಗ ನೋಡಿ ಗ್ಯಾಸ್ ಹೈ ಫ್ಲೇಮಲ್ಲಿ ಇಡಬೇಕು. ಓಕೆ ನೋಡಿ, ಇವಾಗ ಈ ಹೊತ್ತಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಡೋಣ. ಇವಾಗ ನೋಡಿ, ನೀವು ಇದು ಬೇಕಂದ್ರೆ ಆಪ್ಷನಲ್ಲ, ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನಾನು ಇಷ್ಟು ಸಣ್ಣ ತುಂಡನ್ನು ಬಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, ಮಿಡ್ಲಲ್ಲಿ ಹಾಕೊಳ್ತಾ ಇದ್ದೇನೆ. ಇನ್ನು ಕ್ಲೋಸ್ ಮಾಡಿಡೋಣ. ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಬೋದು, ಟೇಸ್ಟ್ ಇನ್ನೂ ಸ್ವಲ್ಪ ಹೆಚ್ಚಾಗ್ತದೆ ಬಟರೆಲ್ಲ ಸೇವಿಸಿ. ನೋಡಿ ಈ ಥರ ಸೌಟನ್ನು ಯೂಸ್ ಮಾಡ್ಕೊಳ್ಬೇಕು. ಈ ಥರ ಹೀಗೆ ಮಗುಚಿ ಹಾಕ್ಕೊಳ್ಬೇಕು ಆಯಿತಾ. ಇವಾಗ ನೋಡಿ ಹೈ ಫ್ಲೇಮಲ್ಲಿ ಒಪ್ಪಿಸುತ್ತೆ. ಹೈ ಅಂದರೆ ಮೀಡಿಯಮಲ್ಲಿ ಇಟ್ಕೊಳ್ಬೇಕು, ಆವಾಗ ನೀವು ನೋಡ್ಕೊಂಡಿರಿ ಆಯಿತಾ. ಇವಾಗ ನೋಡಿ ಇದಾಗಿದೆ. ಈ ಥರ ಸೌಟನ್ನೇ ಯೂಸ್ ಮಾಡಬೇಕು, ಮರದ್ದೆಲ್ಲ ಆಗೋದಿಲ್ಲ. ಇವಾಗ ನೋಡಿ ಈ ರೀತಿಯಾಗಿ ಬಂದಿದೆ. ಇದು ಸೌದೆ ಒಳ್ಳೆಯಲ್ಲಾದರೆ ಇನ್ನೂ ಕೂಡ ಇದೇ ರೀತಿಯಾಗಿ ಬ್ಲ್ಯಾಕ್ ಆಗಿ ತುಂಬ ಈ ಕಡೆನೂ ಉಬ್ಬುತ್ತೆ, ಆ ಕಡೆನೂ ಉಬ್ಬುತ್ತೆ. ಇದಕ್ಕೆ ರೈಸ್ ಹಾಕಿ, ನಿನ್ನೆ ಉಳಿದಂಥ ರೈಸ್ ಇರ್ತಲ್ಲ ಅದನ್ನೆಲ್ಲ ಹಾಕಿ ಎಲ್ಲ ಯೂಸ್ ಮಾಡಬೇಕಾಗಿಲ್ಲ. ಹಾಗೆ ಕೆಲವರಿಗೆ ಸಾಸಿವೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಬಿಸಿ ಬಿಸಿ ಕಲ್ತಪ್ಪ ರೆಡಿಯಾಗಿದೆ, ಇನ್ನು ಬ್ಯಾಟಿಂಗೇ ಮಾಡೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.